ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಅಜಿತ್ ಕುಮಾರ್ ಬ್ಲಾಗ್ಸ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ. ನನ್ನ ಡೈಲಿ ರುಟೀನ್ ಸ್ಟಾರ್ಟ್ ಆಯಿತು. ನಾನು ಆರವನ್ನ ಸ್ಕೂಲ್ ಬಸ್ಸಿಗೆ ಹತ್ಸೋಕ್ಕೆ ಹೋಗ್ತಾ ಇದ್ದೀನಿ. ಅವನ್ನ ಸ್ಕೂಲ್ ಬಸ್ಸಿಗೆ ಬಂದುಬಿಟ್ಟು ನನ್ನ ಕೆಲಸಗಳೇನಿದೆ ಎಲ್ಲನೂ ನಾನು ಮುಗಿಸ್ಕೋತೀನಿ. ಚಿಲ್ಡ್ರನ್ಸ್ ಡೇ ಇರೋದ್ರಿಂದ ಕಲರ್ ಡ್ರೆಸ್ ಅಂತ ಹೇಳಿದರು, ಹಾಗಾಗಿ ಇವನು ಜೀನ್ಸ್ ಮತ್ತು ಇದು ಹುಡಿನ ಹಾಕ್ಕೊಂಡು ಹೋಗ್ತಾ ಇದ್ದಾನೆ. ಚಿಲ್ಡ್ರನ್ಸ್ ಡೇ ಅಂದ ತಕ್ಷಣ ಅವತ್ತು ಯೂನಿಫಾರ್ಮ್ ಇರಲ್ಲ, ಮಕ್ಕಳಿಗೆ ಕಲರ್ ಡ್ರೆಸ್ ಇರುತ್ತೆ. ಅವನು ಕಲರ್ ಡ್ರೆಸ್ನ ಹಾಕ್ಕೊಂಡು ಹೋದ. ಇದು ಮೊನ್ನೆ ಹೆಸರು ಕಾಳನ್ನ ನೆನೆಸಿಟ್ಟಿದೆ ಮೊಳಕೆ ಬರಲಿ ಅಂತ, ನೋಡಿ ಯಾವ ಥರ ಬಂದಿದೆ ಅಂತ. ಅದು ಯಾವ ಥರ ನೆನೆಸಿಟ್ಟಿದೆ, ಈ ಥರ ಜಾಲರಿ ಥರ ಇರೋ ಬುಟ್ಟಿಲಿ ಅಂತ ಲಾಸ್ಟ್ ಬ್ಲಾಗಲ್ಲಿ ಡೀಟೇಲಾಗಿ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಪ್ರೌಟ್ಸ್, ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ. ಏನು ಕಟ್ಟಿಡೋದು ಬೇಡ, ಬಟ್ಟೆಲಿ ಏನು ಬೇಡ, ಈ ಥರದ್ರಲ್ಲಿ ಹಾಕಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ಸೊ ಇದು ನಾನು ಪಲ್ಯ ಮಾಡ್ಕೋತೀನಿ, ಹಾಗೆ ಹಸಿದು ಕೂಡ ಹಾಗೆ ತಿನ್ನೋಕ್ಕೆ ಕೂಡ ಯೂಸ್ ಮಾಡ್ತೀನಿ, ಚೆನ್ನಾಗಿರುತ್ತೆ. ಈ ಥರ ಮೊಳಕೆ ಬರೆಸಿ ತಿನ್ನಬೇಕು, ಒಳ್ಳೆಯದು. ಆಮೇಲೆ ಸ್ವಲ್ಪ ಗೋಬಿ ಮಾಡ್ಕೊಳ್ಳೋಣ ಅಂತ ಸಂಜೆ ಹೊತ್ತಿಗೆ ಗೋಬಿ ಮಾಡ್ತಾಯಿದ್ದೀನಿ. ಅವ್ನಿಗೆ ಆರೋಗ್ಯ ಇಷ್ಟ ಗೋಬಿ ಬೇಕು ಅಂತ, ಹಾಗಾಗಿ ಮನೇಲಿ ಸಿಂಪಲಾಗಿ ಗೋಬಿ ಮಾಡ್ತೀನಿ ನಾನು. ಆವಾಗವಾಗ ಮಾಡ್ತಾಯಿರ್ತೀನಿ. ನೋಡಿ ಗೋಬಿ ರೆಡಿ ಆಯಿತು. ಇದು ಕ್ಯಾಬೇಜ್ ಮಾಡಿದ್ದು ನಾನು, ಫ್ಲವರ್ ಇರಲಿಲ್ಲ, ಹಾಗಾಗಿ ಕ್ಯಾಬೇಜಿಂದ ಮಾಡ್ತಾಯಿದ್ದೀನಿ. ಈಗ ಗೋಬಿ ರೆಡಿ ಆಯಿತು. ಹಾಗೆ ಪ್ಲೇಟಿಗೆ ಸರ್ವ್ ಮಾಡಿ ಕೊಡ್ತೀನಿ, ಆರೋಗ್ಯ ತಿಂತಾನೆ. ಹಾಗೆ ಸರ್ವ್ ಮಾಡ್ತಾ ಇರಬೇಕಾದ್ರೆ ಅವನು ವಿಡಿಯೋ ಮಾಡಿದ್ದಾನೆ ನೋಡಿ. ಇದನ್ನು ನೀಟಾಗಿ ಇಡಿ ಅಂದ ತಕ್ಷಣ ಆ ಕಡೆ ಈ ಕಡೆ ಅಲ್ಲಾಡಿಸ್ಕೊಂಡು ನೀಟಾಗಿ ಇಡ್ತಿಲ್ಲ ಅವನು, ಹಾಗಾಗಿ ಸ್ವಲ್ಪ ವಿಡಿಯೋ ಸರಿಗೆ ಬಂದಿಲ್ಲ ಅನ್ಕೋತೀನಿ. ಹಾಗೆ ವಾಯ್ಸ್ ಕೂಡ ಏನಂತಂದರೆ, ನಾನು ಏನು ಮೈಕೆಲ್ಲ ಏನು ಯೂಸ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಹಾಗೆ ವಾಯ್ಸ್ ಓವರ್ ಮಾಡ್ತಾ ಇರೋದ್ರಿಂದ ಮೇ ಬಿ ವಾಯ್ಸು ಕಡಿಮೆ ಕೇಳಿಸ್ತಾ ಇರ್ಬೋದು, ಹಾಗೆ ಕ್ಲಿಯರಾಗಿ ಕೇಳಿಸ್ದೇ ಇರ್ಬೋದು. ನಾನಿನ್ನು ಮೈಕ್ನ ಬೈ ಮಾಡಿಲ್ಲ, ಅಂದರೆ ನನಗೆ ಬೇಕು ಅಂತ ಏನು ಅನಿಸಿಲ್ಲ ಇಲ್ಲಿವರೆಗೂ. ಇನ್ನು ಮುಂದೆ ಬೈ ಮಾಡಬೇಕು ಅಂದ್ಕೊಂಡಿದ್ದೀನಿ, ವಾಯ್ಸ್ ಸರಿಯಾಗಿ ಬರ್ತಿಲ್ಲ ಅಂತ ಹೇಳಿಬಿಟ್ಟು. ಹಾಗೆ ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ನಾನು ಅದನ್ನು ಮೈಕ್ ಯೂಸ್ ಮಾಡಿಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇದು ಸೌಂಡ್ ತುಂಬ ದೊಡ್ಡ ಕಿಟ್ಟು ಕೇಳಿಸ್ಕೊಂಡ್ರೆ ಮಾತ್ರ ನೀಟಾಗಿ ಕೇಳಿಸುತ್ತೆ. ಹಾಗಾಗಿ ರವಿ ಈಗ ಟಿ ವಿ ನೋಡ್ಕೊಂಡು ಗೋಬಿನ ತಿಂತಾ ಇದ್ದಾನೆ. ಹಾಗೆ ಗೋಬಿ ಮಂಚೂರಿ ಅಂದರೆ ಯಾರಿಗೆಲ್ಲ ಇಷ್ಟ, ನನಗಂತೂ ತುಂಬ ಇಷ್ಟ, ಹಾಗೆ ಆರೋಗ್ಯ ಕೂಡ ತುಂಬ ಇಷ್ಟ. ನಾರ್ಮಲಾಗಿ ಎಲ್ಲರಿಗೂ ಗೋಬಿ ಮಂಚೂರಿ ಹಾಗೆ ಈ ಥರ ಸ್ಟ್ರೀಟ್ ಫುಡ್ಗಳು ಇಷ್ಟ ಆಗುತ್ತೆ. ಪಾನಿಪುರಿ ಈ ಥರದ್ದೆಲ್ಲ, ನನಗೂ ಕೂಡ ಪಾನಿಪುರಿ ಅದು ಎಲ್ಲ ತುಂಬಾ ಇಷ್ಟ. ಇದು ಹುಳಿ ನೋಡಿ ನಮ್ಮ ಮನೆಯಿಂದ ತಂದಿರೋದು, ಅಮ್ಮ ಮನೆಯಿಂದ. ಎಷ್ಟು ಬೇಕೋ ಅಷ್ಟು ಡಬ್ಬಿ ಖಾಲಿ ಆಗಿತ್ತು, ಡಬ್ಬದಲ್ಲಿ ಇಟ್ಕೊಂಡು ಮತ್ತೆ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ, ಹೊರಗಡೆ ಇಡಲ್ಲ. ಹೊರಗಡೆ ಇಟ್ಟರೆ ಸಣ್ಣದು ಹುಳ ಥರ ಆಗಿಬಿಡುತ್ತೆ, ಆಮೇಲೆ ಅದು ಹಾಳಾಗುತ್ತೆ. ಹಾಗೆ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಏನೂ ಆಗೋದಿಲ್ಲ. ಫ್ರಿಜ್ಜಲ್ಲಿ ಇಟ್ಬಿಟ್ಟಿರ್ತೀನಿ, ಎಷ್ಟು ಬೇಕಷ್ಟು ತೊಗೊಂಡು. ನೋಡಿ ಇದರಲ್ಲಿ ತುಂಬಿಸಿಟ್ಕೊಂಡಿದ್ದೀನಿ, ನನಗೆ ಎಷ್ಟು ಬೇಕಷ್ಟು ಹೊರಗಡೆ. ಮತ್ತು ಮಿಕ್ಕಿದ್ದೆಲ್ಲ ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಬಿಟ್ಟಿರ್ತೀನಿ ನಾನು, ಹೊರಗಡೆ ಇಡಲ್ಲ. ಹೊರಗಡೆ ಇಟ್ಟರೆ ಸ್ವಲ್ಪ ಹಾಳಾದಂಗೆ ಆಗ್ಬಿಡುತ್ತೆ ಅದು, ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಟರೆ ಫ್ರೆಶ್ ಆಗಿರುತ್ತೆ. ಆಮೇಲೆ ಎಲ್ಲ ಇದು ಪಾತ್ರೆ ತೊಳೆದಿಟ್ಟಿರೋದು ಡ್ರೈ ಆಗಿದೆ, ಎಲ್ಲ ತೆಗೆದಿಟ್ಕೊತಾ ಇದ್ದೀನಿ ಪಾತ್ರೆನ. ಆಮೇಲೆ ಇದೆಲ್ಲ ತೆಗೆದಿಟ್ಕೊಂಡ್ರ ಮೇಲೆ ಸ್ವಲ್ಪ ಗುಲಾಬ್ ಜಾಮೂನ್ ಪ್ಯಾಕೆಟ್ ಇತ್ತು, ಅದನ್ನ ಮಾಡ್ಕೋಬೇಕು ಅಂತ ಎತ್ತಿಟ್ಟಿದ್ದೀನಿ. ಅದು ಮಾಡಬೇಕು ಅಂತ ತೆಗೆದಿಟ್ಟಿರ್ತೀನಿ, ಆಮೇಲೆ ಮಾಡೋಣ ಅಂತ ಹಾಗೆ ಸೈಡಿಗೆ ಇಡ್ತಾನೆ ಇದ್ದೀನಿ. ಹಾಗಾಗಿ ಇವತ್ತು ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಜಾಮೂನ್ನ ಮಾಡಿರ್ತೀನಿ, ಜಾಮೂನ್ ಕೂಡ ಆರೋಗ್ಯ ಇಷ್ಟ. ಎಲ್ಲ ಸ್ವೀಟ್ ತಿನ್ನಲ್ಲ ಅವನು, ಕೆಲವ್ದು ಮಾತ್ರ ತಿಂತಾನೆ. ಮತ್ತು ಇದು ಪೋಲೋ ನೋಡಿ ತಂದಿಟ್ಟಿದ್ದ ಆರವು, ತಗೊಂಡು ತಿನ್ನಬೇಕು ಅಂತ ಇಷ್ಟಪಟ್ಟು ತೊಗೊಂಡ, ಬಟ್ ಅವ್ನಿಗೆ ಇಷ್ಟ ಆಗಿಲ್ಲ, ನಾನು ತಿಂತಾಯಿದ್ದೀನಿ. ಆಮೇಲೆ ಸಂಜೆ ಅವನು ನೋಡಿ ಇದು ಆಟ ಆಡಿಬಿಟ್ಟು ಅವನು ಸೆಟ್ಲ್ ಕಾಕ್ನ ಆಡಿ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದಾನೆ. ಬರಲ್ಲ, ನಾನು ಜಸ್ಟ್ ಕೈಯಿಂದ ಹಾಕ್ತಾಯಿದ್ದೀನಿ ಕಾಕ್ನ, ಅವನು ಹೊಡೆಯೋಕ್ಕೆ ಪ್ರಾಕ್ಟೀಸ್ ಮಾಡ್ತಾಯಿದ್ದಾನೆ. ಆಮೇಲೆ ನಿನ್ನೆ ರಾತ್ರಿ 11:30ವರೆಗೂ ಅದನ್ನ ಆಟ ಆಡಿ ಪ್ರಾಕ್ಟೀಸ್ ಮಾಡಿದ್ದಾನೆ ಕೆಳಗಡೆ ಪಾರ್ಕಿಂಗಲ್ಲಿ. ಹಾಗಾಗಿ ಅವನಿಗೆ ಇವತ್ತು ಜ್ವರ ಬಂದುಬಿಟ್ಟಿದೆ. ನೋಡಿ ಹೆಂಗೆ ಮಲ್ಕೊಂಡ್ಬಿಟ್ಟಿದ್ದಾನೆ ಟಿ ವಿ ನೋಡ್ತಾ. ನೈಟ್ 11:30ವರೆಗೂ ಆಟ ಆಡಿದ್ದಾನೆ. ಬೇಡ ಬಾ ಅಂದರೂ ಕೇಳಿಲ್ಲ, ಕೆಳಗಡೆ ಇರ್ತಾರಲ್ಲ ಎಲ್ಲರ ಜೊತೆ ಹಾಗೆ ಆಟ ಆಡ್ತಾಯಿದ್ದ. ಹಾಗಾಗಿ ನಿನ್ನೆ ತುಂಬ ಹೊತ್ತು ಆಟ ಆಡಿದೆಯಾ, ನೈಟ್ ತುಂಬ ಹೊತ್ತವರೆಗೂ, ಹಾಗಾಗಿ ನಿನಗೆ ಜ್ವರ ಬಂದಿದೆ ಅಂತ ಹೇಳಿದೆ ನಾನು ಅವನಿಗೆ. ಅಷ್ಟೊತ್ತವರೆಗೂ ಆಟ ಆಡಬಾರ್ದು ಅಂತ ಹೇಳಿದ್ದಕ್ಕೆ, ಸರಿ ಆಡೋಲ್ಲ ನೆಕ್ಸ್ಟ್ ಟೈಮು, ನೈಟು ಆಮೇಲೆ ಡೇ ಟೈಮಲ್ಲಿ ಅಷ್ಟೇ ಆಡ್ತಿದ್ದಿ ಅಂತ ಹೇಳ್ದ. ಅವನು ಮಲಗಿಬಿಟ್ಟಿದ್ದಾನೆ, ಫುಲ್ ಬಾಡಿ ಪೇನ್ ಬಂದುಬಿಟ್ಟಿದೆ ಅವನಿಗೆ. ಮಮ್ಮಿ ನನಗೆ ನಡೆಯೋಕ್ಕಾಗ್ತಿಲ್ಲ, ಅಷ್ಟು ಕೈ ಕಾಲು ನೋಯ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದ. ಸರಿ ಮಲ್ಕೊಂಡು ರೆಸ್ಟ್ ಮಾಡು, ನಿನ್ನೆ ಜಾಸ್ತಿ ಹೊತ್ತು ಆಟ ಆಡಿಯಲ್ಲ, ಅದಕ್ಕೆ ಕೈ ಕಾಲು ನೋಯ್ತಾ ಇರೋದು ಅಂತ ಹೇಳಿ ನಾನು ಅವನಿಗೆ ಸಿರಪ್ ಖಾಲಿಯಾಗಿತ್ತು ತರಿಸಿದ್ದೀನಿ. ಕಾಲ್ಫುಲ್ 250 ಇದು ಹಾಕ್ತೀನಿ ನಾನು, 5 ml. ಜ್ವರ ಇದ್ದರೆ ಅಂದರೆ ನಾರ್ಮಲ್ ಜ್ವರ ಇದ್ದರೆ ಅದನ್ನ ಹಾಕ್ತೀನಿ, ಹೈ ಫೀವರ್ ಇದ್ದರೆ ಇನ್ನೊಂದು ಬೇರೆ ಇದೆ ಅದನ್ನು ಹಾಕ್ತೀನಿ. ಇದು ನಾರ್ಮಲ್ ಜ್ವರಕ್ಕೆ ಸ್ವಲ್ಪ ಬಿಸಿಯಾಗಿರುತ್ತಲ್ಲ, ಆವಾಗ ಇದನ್ನು ಹಾಕೋದು ನಾನು. ಹಾಲಿಗೆ ಇಟ್ಟಿದ್ದೆ, ಹಾಲು ಕೂಡ ಉಕ್ಕಿ ಬಂತು. ಅವನಿಗೆ ಜ್ವರ ಸಡನ್ನಾಗಿ ಸ್ಟಾರ್ಟ್ ಆಗಿರೋದ್ರಿಂದ ನಾನು ಇನ್ನೂ ಸಿರಪ್ನ ಹಾಕಿದ್ದಿಲ್ಲ, ಖಾಲಿ ಆಗಿತ್ತಂತ ತರಿಸ್ಕೊಂಡಿದ್ದೀನಿ. ಸೊ ಇವಾಗ ಹಾಲು ಕುಡಿಸ್ಬಿಟ್ಟು ಅವನಿಗೆ ಸಿರಪ್ನ ಹಾಕ್ತೀನಿ 5 ml ಸಂಜೆ ಹೊತ್ತು ಹಾಕಿಬಿಟ್ಟು, ಆಮೇಲೆ ನೈಟ್ ಊಟ ಮಾಡಿ ಮಲಗೋಷ್ಟೊತ್ತಿಗೆ ಮತ್ತೆ ಒಂದು 5 ml ಹಾಕ್ಬಿಡ್ತೀನಿ. ಜ್ವರ ಕಡಿಮೆ ಆಗಿಬಿಡತ್ತೆ. ಹಂಗೂ ಕಡಿಮೆ ಆಗಿಲ್ಲ ಅಂದರೆ ಮತ್ತೆ ಬೆಳಿಗ್ಗೆ ಸ್ಕೂಲಿಗೆ ನೋಡಬೇಕು, ಕಳಿಸ್ಬೇಕಾ ಇಲ್ಲ ಅಂತೇಳಿ. ಅವನು ಸ್ಕೂಲಿಗೆ ಹೋಗಿಲ್ಲ ಅಂದರೆ ನಾನು ಕೂಡ ಮನೇಲಿರಬೇಕಾಗತ್ತೆ. ಅದೇ ನಾಳೆ ಬೆಳಿಗ್ಗೆ ಏನಾಗುತ್ತೆ ಅಂತ ನೋಡೋಣ. ಆಮೇಲೆ ಇವತ್ತು ಚಿಲ್ಡ್ರನ್ಸ್
ಟೀಚರ್ಸ್ ಡೇ ಇತ್ತಲ್ಲ ಇದನ್ನು ಮಾಡಿದ್ದಾರೆ. ಇದನ್ನು ಮಿನಿ ಅಂತ ಹೇಳ್ತಾರೆ. ಇದನ್ನ ಮಾಡಿದ್ದಾರೆ. ಇದು ಲಾಸ್ಟ್ ಅವನು LKG ಇರೋಷ್ಟೊತ್ತಿಗೆ ಇದ್ರ ಡ್ಯಾನ್ಸ್ ಮಾಡಿಸಿದ್ರು ಮಿನಿದು. ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಐಸ್, ಆಮೇಲೆ ಇದು ಹೇರು, ಆಮೇಲೆ ಇದು ನೋಡಿ ಹ್ಯಾಂಡ್ಸ್ ಹೆಂಗೆ ಮಾಡಿದ್ದಾರೆ ಅಂತ. ಇದು ಒಂಥರ ಪೆನ್ ಇಡೋಕ್ಕೆ ಇದು ಥರ ಮಾಡಿದ್ದಾರೆ. ಪೆನ್ಸಿಲೆಲ್ಲ ಇಡೋಕ್ಕೆ ಮಾಡಿರ್ತಾರಲ್ಲ ಆ ಥರ ಮಾಡಿದ್ದಾರೆ. ಕೈ ನೋಡಿ ಯಾವ ಥರ ಅಂತ. ಎಲ್ಲ ಮಾಡೋಕ್ಕೂ ಒಂದು ಟ್ಯಾಲೆಂಟ್ ಬೇಕಾಗತ್ತಲ್ಲ, ಸುಮ್ಮನೆ ನೋಡಿದ ತಕ್ಷಣ ಮಾಡೋಕ್ಕಾಗಲ್ಲ. ನೋಡಿದೆ ಅಂತೂ ಏನು ಮಾಡೋಕ್ಕಾಗಲ್ಲ. ಇದು ನೋಡಿದ್ರ ಮೇಲೇ ಈಗ ಮಾಡ್ಬೋದು ಅಂತ ಕೆಲವ್ರಿಗೆ ಐಡಿಯಾ ಬರುತ್ತೆ. ಅದು ಮಾಡೋಕ್ಕೂ ಅದೇ ಐಡಿಯಾ ಇರಬೇಕು. ಹಾಗೆ ಇವನು ನೋಡಿ ಹುಷಾರಿಲ್ಲ ಅಂತ ಹೊಚ್ಕೊಂಡು ಮಲ್ಕೊಂಡೇ ಬಿಟ್ಟಿದ್ದಾನೆ. ಚಳಿ ಆಗ್ತಿದೆ ಅನಿಸುತ್ತೆ ಅವನಿಗೆ, ಟೈರ್ಡ್ ಆಗಿದ್ದಾನೆ. ನಾನು ಕೂಡ ನೈಟ್ ಡಿನ್ನರ್ಗೆ ಏನು ಮಾಡೋಣ ಅಂತ ಥಿಂಕ್ ಮಾಡ್ತಾಯಿದ್ದೀನಿ. ಟೊಮೆಟೊ ಇತ್ತು, ಹಾಗಾಗಿ ಟೊಮೆಟೊ ಮತ್ತು ಕ್ಯಾರೆಟ್ ಸ್ವಲ್ಪ ಇತ್ತು, ಅದನ್ನ ಯೂಸ್ ಮಾಡಿಕೊಂಡು ಏನಾದರೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಟೊಮೆಟೊ ಹಾಗೆ ಕ್ಯಾರೆಟ್ನ ಯೂಸ್ ಮಾಡಿಕೊಂಡು ಗೊಜ್ಜು ಥರ ಮಾಡ್ಕೊಳ್ಳೋಣ ರೈಸ್ಗೆ. ಆಮೇಲೆ ಆರೋಗ್ಯ ಸ್ವಲ್ಪ ಅದು ಖಾರ ಎಲ್ಲ ತಿನ್ಸೋದು ಬೇಡ, ಹುಷಾರಿಲ್ಲಲ್ಲ ಅಂತೇಳಿ ಅವನಿಗೆ ಸ್ವಲ್ಪ ನಾನು ಸಪ್ರೇಟಾಗಿ ಉಪ್ಪಿಟ್ಟನ್ನ ಮಾಡ್ಕೊಡೋಣ ಅಂದ್ಕೊಂಡಿದ್ದೀನಿ. ಸಪ್ಪೆ ತುಂಬ ಖಾರ ಉಪ್ಪು ಎಲ್ಲ ಹಾಕ್ತೀರಾ, ಸ್ವಲ್ಪನೇ ಲೈಟಾಗಿ ಖಾರ ಎಲ್ಲ ಹಾಕಿಬಿಟ್ಟು ಮಾಡಿಕೊಡೋಣ ಅಂದ್ಕೊಂಡಿದ್ದೀನಿ. ಆಮೇಲೆ ಇದು ನೋಡಿ ವಿಕ್ಕರ್ ಬಾಸ್ಕೆಟು, ತುಂಬ ಆನಿಯನ್ ಎಲ್ಲ ಇಟ್ಟು ಎಲ್ಲ ಸಿಪ್ಪೆ ಬಿಟ್ಟು ಅದ್ರ ಸಿಪ್ಪೆ ಎಲ್ಲ ಅದರಲ್ಲಿ ಬಿದ್ದು ಸ್ವಲ್ಪ ಗಲೀಜಾಗಿತ್ತು. ಹಾಗಾಗಿ ಅದನ್ನ ಕ್ಲೀನ್ ಮಾಡಿಕೊಂಡೆ. ಕ್ಲೀನ್ ಮಾಡೋಕ್ಕೇನಿಲ್ಲ, ಜಸ್ಟ್ ಕೆಳಗಡೆ ಹಾಕಿಬಿಟ್ಟು ಅದನ್ನ ಇದನ್ನು ಮಾಡಿದ್ರೆ ಆಯಿತು, ಕ್ಲೀನಾಗಿ ಹೋಗುತ್ತೆ ಅದು. ಯಾಕಂದರೆ ಇಲ್ಲೆಲ್ಲ ಡಸ್ಟೆಲ್ಲ ಹಿಡ್ಕೊಂಡು ಕೂತ್ಕೊಳ್ಳಲ್ಲ ನೋಡಿ ಯಾವ ಥರ ಕ್ಲೀನ್ ಇದೆ ಅಂತ. ಯಾಕಂದರೆ ಮೇಲ್ಗಡೆ ನಾನು ಪೇಪರ್ ಹಾಕಿಬಿಟ್ಟಿರ್ತೀನಿ, ಡಸ್ಟ್ ಎಲ್ಲ ಹಿಡ್ಕೋಬಾರ್ದು ಅಂತ ಹೇಳಿ ಸಿಂಪಲ್ಲಾಗಿ ಸುಮ್ಮನೆ ಒಂದು ಪೇಪರು ನೋಡಿ ಈ ಥರ ಇದನ್ನ ಓಪನ್ ಮಾಡಿ ಮತ್ತೆ ನಾನು ಹಾಕ್ಕೋಬೋದು. ಇದನ್ನು ಈ ಥರ ಕ್ಲೀನ್ ಮಾಡ್ಕೋಬೋದು ಆರಾಮಾಗಿ. ಆಮೇಲೆ ಇದನ್ನು ಜಾಸ್ತಿ ಎಲ್ಲ ಹಾಗೆ ಬಿಡು, ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇರಬೇಕು. ಇಲ್ಲಾಂದರೆ ಇದು ಉಡ್ಡದಾಗಿರೋದ್ರಿಂದ ಮತ್ತು ಬೂಸ್ಟ್ ಬರೋದು ಆ ಥರ ಎಲ್ಲನೂ ಆಗುತ್ತೆ. ಆಮೇಲೆ ಇದೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಇದನ್ನೆಲ್ಲ ಜೋಡಿಸಿಟ್ಕೋತಾ ಇದ್ದೀನಿ. ಆನಿಯನ್ ಮತ್ತು ಪೊಟ್ಯಾಟೊ ಮತ್ತು ಈರುಳ್ಳಿನ ಇಲ್ಲಿ ಒಂದು ಕಡೆ ಇಟ್ಟಿರ್ತೀನಿ ನಾನು, ಸಣ್ಣ ಸಣ್ಣ ಬಾಸ್ಕೆಟಲ್ಲಿ ಹಾಕಿಬಿಟ್ಟು. ಈರುಳ್ಳಿ ತರಿಸಿದ್ದೀನಿ, ಅದನ್ನ ಹಾಕಿಲ್ಲ, ಹಾಕಬೇಕಿದ್ರಲ್ಲಿ. ಇವಾಗ ನಾನು ಸ್ವಲ್ಪ ಉಪ್ಪಿಟ್ಟು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪನೇ ಮಾಡ್ತೀನಿ ಅವನಿಗೆ ಇವಾಗ ನೈಟಿಗೆ ತಿನ್ಸೋಕ್ಕೆ ಅಂತ ಸ್ವಲ್ಪನೇ ಮಾಡಿ, ಆಮೇಲೆ ನಮಗೆ ಗೊಜ್ಜು ಮಾಡ್ಕೊತೀನಿ. ಕ್ಯಾರೆಟ್ ಮತ್ತು ಟೊಮೆಟೊನ ಹಾಕಿಬಿಟ್ಟು ಚೆನ್ನಾಗಾಗುತ್ತೆ ಕ್ಯಾರೆಟ್ನು ಮಿಕ್ಸ್ ಮಾಡಿದ್ರೆ. ಹುಷಾರಿಲ್ದಿರುವಾಗ ಏನು ಮಾಡಬೇಕು ತಿನ್ನೋಕ್ಕೆ ಅಂತ ಅದನ್ನು ಒಂದು ಟೆನ್ಷನ್ನು, ಏನು ಮಾಡಬೇಕು ಅಂತ ಗೊತ್ತೇ ಆಗಲ್ಲ ನನಗಂತೂ. ಇದು ಉಪ್ಪಿಟ್ಟನ್ನ ಸ್ವಲ್ಪ ಮಾಡ್ತೀನಿ, ಆಮೇಲೆ ಸಾಂಬಾರು ಕೂಡ ಮಾಡ್ತೀನಿ ಸ್ವಲ್ಪ ಅವನಿಗೆ ಅಂತ. ಏನಂತಂದರೆ ಪೆಪ್ಪರ್, ಆಮೇಲೆ ಅರಿಶಿನ ಪುಡಿ ಸ್ವಲ್ಪ ಜಾಸ್ತಿ ಹಾಕಿ, ಬೆಳ್ಳುಳ್ಳಿ ಹಾಕಿ, ಟೊಮೆಟೊ ರಸಮ್ ಥರ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಅವನಿಗೆ ಮಾಡ್ತೀನಿ. ಆ ಥರ ರಸಮ್ ಥರ ಪೆಪ್ಪರ್ ಪೌಡರ್ ಹಾಗೂ ಅರಿಶಿನ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದ್ರೆ, ಮಸಾಲ ಕಡಿಮೆ ಹಾಕಿ ಮಾಡಿದ್ರೆ ಅದು ಜ್ವರಕ್ಕೆ ಒಳ್ಳೆಯದು. ಹಾಗಾಗಿ ಅದನ್ನು ಕೂಡ ಮಾಡ್ತೀನಿ. ಅವನು ಉಪ್ಪಿಟ್ಟು ತಿಂದರೆ ಓಕೆ, ಉಪ್ಪಿಟ್ಟು ತಿಂದಿಲ್ಲ ಅಂದರೆ ಅನ್ನ ಮತ್ತು ರಸಮ್ನ ತಿನ್ಸೋಣ ಅಂತ ಸಾಂಬಾರು ಕೂಡ ಅದು ಮಾಡಿ ಇಟ್ಕೋತಾ ಇದ್ದೀನಿ ನಾನು. ಸಾಂಬಾರು ಕೂಡ ಅವನಿಗೆ ಯಾವ್ದು ಇಷ್ಟ ಆಗುತ್ತೆ ಅದು ತಿನ್ನಲಿ ಅಂತ ಹೇಳಿ. ಆಮೇಲೆ ಹುಷಾರಿಲ್ದಿರೋವಾಗ ಏನು ತಿಂದರೂ ಸೇರಲ್ಲ, ಟೇಸ್ಟ್ ಬರಲ್ಲ ಬಾಯಿಗೆ, ತಿನ್ನಬೇಕು ಅಂತ ಅನಿಸಲ್ಲ. ಹಸಿವು ಆದರೂ ಕೂಡ ತಿನ್ನಬೇಕು ಅಂತ ಅನಿಸಲ್ಲ. ನನಗಂತೂ ಬಿಸಿ ನೀರೆಲ್ಲ ಕುಡಿಬೇಕಂದ್ರೆ ಆಗೋದೇ ಇಲ್ಲ ಹುಷಾರಿಲ್ದಿರೋ ಟೈಮಲ್ಲಿ. ನಾನು ತಣ್ಣೀರೇ ಕುಡಿಯೋದು, ಯಾಕಂದರೆ ಬಿಸಿ ನೀರು ಕುಡಿದ್ರೆ ಒಂಥರ ವಾಕರಿಕೆ ಬಂದಂಗೆ ಆಗುತ್ತೆ ನನಗೆ. ಬಿಸಿ ನೀರು ಆಗೋದೇ ಇಲ್ಲ. ಆಮೇಲೆ ಟ್ಯಾಬ್ಲೆಟ್ ಕೂಡ ತೊಗೊಳಕ್ಕೆ ಆಗಲ್ಲ ನನಗೆ, ಅಷ್ಟು ಹಿಂಸೆ ಹುಷಾರೆಲ್ಲ ಇಲ್ಲ ಅಂದರೆ. ಆಲ್ಮೋಸ್ಟ್ ನನಗೂ ಇವಾಗ ಯಾಕೋ ಥ್ರೋಟ್ ಇನ್ಫೆಕ್ಷನ್ ಅಥವಾ ಥ್ರೋಟ್ ಪೇಯ್ನ್ ಅನ್ನಿಸ್ತಾ ಇದೆ. ಮೇ ಬಿ ನನಗೂ ಏನಾದರೂ ಹುಷಾರು ತಪ್ಪುತ್ತಾ ಅಂತ ಡೌಟ್ ನನಗೆ. ಹುಷಾರೆಲ್ಲ ತಪ್ಪಿಬಿಟ್ರೆ ಇಬ್ಬರಿಗೂ ಒಟ್ಟಿಗೆ ತಪ್ಪಿಬಿಟ್ರೆ ಅವ್ನು ನೋಡ್ಕೊಳಕ್ಕಾಗಲ್ಲ, ನಾನು ನೋಡ್ಕೊಳಕ್ಕಾಗಲ್ಲ, ಆ ಥರ ಆಗುತ್ತೆ. ಏನಾಗುತ್ತೆ ನೋಡಬೇಕು ನಾಳೆ. ಗಂಟ್ಲು ನೋವು ಬಂದಿರೋದ್ರಿಂದ ನನಗೆ ಡೌಟು, ಮೇ ಬಿ ನನಗೂ ಹುಷಾರು ತಪ್ಬೋದು ಅಂತ. ಆಮೇಲೆ ರೈಸ್ ಕೂಡ ಇಟ್ಕೊಂಡಿದ್ದೀನಿ. ಆಮೇಲೆ ಇದು ಉಪ್ಪಿಟ್ಟು ರೆಡಿ ಮಾಡಿದ್ದೀನಿ ಅವನಿಗೆ. ಆಮೇಲೆ ಇದು ನೋಡಿ ಈ ಥರ ಪೆಪ್ಪರ್ದು ಸಾಂಬಾರು ಮಾಡಿದ್ದೀನಿ ನಾನು, ರಸಮ್ ಥರ. ಪೆಪ್ಪರ್ ಪೌಡರು ಮತ್ತು ಅರಿಶಿನ ಪೌಡರ್ನ ಜಾಸ್ತಿ ಹಾಕಿಬಿಟ್ಟು, ಇನ್ನು ಕುದ್ದಿಲ್ಲ, ಇದು ಕುದಿ ಬರಬೇಕು, ಆವಾಗ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಸ್ವಲ್ಪ ಟೊಮೆಟೊ ಹಾಕಿಬಿಟ್ಟು ಮಾಡಿದ್ದೀನಿ. ಅವನಿಗೆ ಟೇಸ್ಟ್ ಬಂದರೆ ತಿಂತಾನೆ, ಇಲ್ಲಾಂದರೆ ಉಪ್ಪಿಟ್ಟು ಯಾವುದೋ ಒಂದು ತಿನ್ಸೋಣ ಅಂತ ರೆಡಿ ಮಾಡಿದ್ದೀನಿ. ಹಾಗೆ ಕ್ಯಾರೆಟ್ ಮತ್ತು ಟೊಮೆಟೊ ಹಾಕಿಬಿಟ್ಟು ಗೊಜ್ಜು ಥರ ಮಾಡಿದ್ದೀನಿ ನೋಡಿ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ, ಒಂದು ಸರಿ ಟ್ರೈ ಮಾಡಿ ನೋಡಿ. ಕಾಂಬಿನೇಷನ್ ಕೆಲವ್ರಿಗೆ ಇಷ್ಟ ಆಗಿಲ್ಲ ಅಂದರೂ ಅದು ಟೇಸ್ಟ್ ಮಾಡಿದ್ರ ಮೇಲೆ ಗೊತ್ತಾಗುತ್ತೆ ಯಾವ ಥರ ಟೇಸ್ಟ್ ಇರುತ್ತೆ ಅಂತ. ಚೆನ್ನಾಗಾಗುತ್ತೆ, ನನಗಂತೂ ಇಷ್ಟ ಆಗುತ್ತೆ ನೋಡಿ ಯಾವ ಥರ ಚೆನ್ನಾಗಾಗಿದೆ ಅಂತ. ರೈಸ್ ಜೊತೆ ಚೆನ್ನಾಗಿರುತ್ತೆ. ರೈಸ್ ಜೊತೆ ಇದನ್ನು ಹಾಕ್ಕೊಂಡು ಹಾಗೆ ತುಪ್ಪ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಇದು. ಆಮೇಲೆ ಸಂಜೆ ಹೊತ್ತಿಗೆ ಸ್ವಲ್ಪ ಕಸ ಗುಡಿಸ್ಕೋಬೇಕಿತ್ತು, ಕಸ ಗುಡಿಸ್ಕೊತಾ ಇದ್ದೀನಿ ನಾನು.
ಕಸ ಎಲ್ಲ ಗುಡಿಸ್ಕೊಂಡು ಮನೆ ಕ್ಲೀನ್ ಮಾಡಿಕೊಂಡೆ ಆರೋ ಮಲ್ಕೊಂಡಿದ್ದಾನೆ ಪಾಪ. ಹಾಗೆ ಸೊಪ್ಪು ಕೂಡ ಇತ್ತು, ಸೊಪ್ಪು ಪಲ್ಯ ಕೂಡ ಸ್ವಲ್ಪ ಮಾಡಿಕೊಂಡೆ ತಿನ್ನೋಕ್ಕೆ ಅಂತ ನಮಗೆ ಅಂತ ಹೇಳಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಟೆಂಪಲ್ಗೆ ಹೋಗಿದ್ವಿ. ಟೆಂಪಲ್ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಏನೇನಾಯಿತು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ನಾನು ಮಿನಿ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್.